ಬಂಧುಗಳೇ, ಜೈ ಭೀಮ್. ಏನೀಗಾಗಲೇ ದೇಶಾದ್ಯಂತ ನಮ್ಮ BR ಗವಾಯಿ ಸಾಹೇಬ್ರವರ ನ್ಯಾಯಪೀಠಕ್ಕೆ ಒಂದು ವಕೀಲ ಅವಿವೇಕಿ ಶೂವನ್ನು ಎಸ್ತಿರ್ತಕ್ಕಂಥದ್ದು, ಅದನ್ನ ಖಂಡಿಸಿಡಿ ದೇಶಾದ್ಯಂತ ಪ್ರತಿಭಟನೆಗಳಾಯ್ತು, ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯ್ತು. ಈಗ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಳ ತವರೂರು ಕೋಲಾರ ಜಿಲ್ಲೆ. ಏನೇ ಘಟನೆ ನಡೆದ್ರು ಕೋಲಾರಿಂದ ಮೊಟ್ಟ ಮೊದಲಿಗೆ ಹೋರಾಟ ಮೊದಲಾಗ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು 17ನೇ ತಾರೀಕು ಶುಕ್ರವಾರದಂದು ಕೋಲಾರ ಜಿಲ್ಲಾ ಬಂದ್ಗೆ ಏನು ಕರೆ ನೀಡಿದೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ದಲಿತ ಸಮಾಜ ಸೇನೆ ಕೋಲಾರ ಜಿಲ್ಲೆಯಲ್ಲಿ ಏನು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಏನು ಬಂದ್ಗೆ ಕರೆ ನೀಡಿದೆ, ಸಂಪೂರ್ಣವಾಗಿ ನಾವು ಬಂದ್ಗೆ ನಾವು ಸಹಕರಿಸ್ತೀವಿ ಹಾಗೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನೋಡಿ ಬಂಧುಗಳು, ಈ ದೇಶದಲ್ಲಿ ಈ ದೇಶನ ಆಳಿರ್ತಕ್ಕಂಥವ್ರು ನಾವು ದಲಿತರು, ಈ ದೇಶದ ಮೂಲ ನಿವಾಸಿಗಳು ನಾವು ದಲಿತರು, ಅಲ್ಪಸಂಖ್ಯಾತರು. ಹಂಗಿದ್ರು ಸಹ ನೋಡು, ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಕೆಲವು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಈ RSS ನ ಕೆಲವು ಬಕೀಟಿಗಳು ಇವತ್ತಿನ ದಿನ ನಾವು ನಿಸ್ಕಿದ್ರೆ ಹೇಳ್ತಾರೆ ನಾವು RSS, ನಾವು ಹಿಂದೂ, ಎಲ್ರ ಪರವಾಗಿದ್ದೀವಿ ಅಂತ. ಆದ್ರೆ ಇವತ್ತಿನ ದಿನ ಅವ್ರ ಮನೋವಾದ ಏನು ಎದ್ದು ಕಾಣಿಸ್ತಾ ಇದೆ ಅಂದ್ರೆ, ಇವತ್ತಿನ ದಿನ ನೋಡಿ, ಒಬ್ಬ ದೇಶದ ಕಟ್ಟಕಡೆಯ ವ್ಯಕ್ತಿ, ಒಬ್ಬ ದಲಿತ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದಾರೆ. ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾವು ಸನಾತನ ಧರ್ಮ ಎಲ್ರಿಗೂ ಸಮ ಅಂತೀರಾ, ಇದನ್ನೇ ನಾ ಕಲಿಸಿರೋದು ನಿಮ್ಗೆ. ಸನಾತನ ಧರ್ಮ ಏನ್ ಕಲಿಸಿದೆ? ಇವತ್ತು BR ಗವಾಯಿ ಸಾಹೇಬ್ರು ಏನಿದ್ದಾರೆ, ಅವ್ರ ತಾಯಿಯವ್ರನ್ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ RSS ನವರು. ಆಗ ಆ ಮಹಾತಾಯಿ ಹೇಳಿದ್ದಾರೆ, ಇಲ್ಲ ನಾನು RSS ಗೆ ಬರ್ಲಿಕ್ಕೆ ಆಗೋದಿಲ್ಲ, RSS ಕಾರ್ಯಕ್ರಮಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಮಾಯಿ ಅನ್ನೋ ಒಂದು ಅಂತ ಹೇಳಿದಾಗ ಈ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲ ಏನಿದಾನ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಒಬ್ಬ ನ್ಯಾಯಾಧೀಶರು ಏನಿದ್ದಾರೆ ಅವ್ರ ಮೇಲೆ ಶೂ ಎಸ್ತಕ್ಕೆ ಹೋಗಿರ್ತಕ್ಕಂಥದ್ದು, ಇದು ದೇಶನೇ ತಲೆ ತಗ್ಗಿಸುವಂತ ಒಂದು ಘಟನೆ. ಇದನ್ನ ಖಂಡಿಸಿ ಕೋಲಾರ ಜಿಲ್ಲೆ ಏನು ಬಂದ್ ಮಾಡ್ತಾ ಇದ್ದೀರಾ, 17ನೇ ತಾರೀಕು ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಇವತ್ತಿನ ದಿನ ಬಂಗಾರಪೇಟೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮುಳಬಾಗ್ಲ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಕೆಜಪ್ ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಮಾನಿಗಳೇನಿದ್ದೀರಾ, ಅಭಿಮಾನಿಗಳೇನಿದ್ದೀರಾ, ಕಟ್ಟಕಡೆಯ ವ್ಯಕ್ತಿಗಳೇನಿದ್ದೀರಾ, ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ಪಾಲನೆ ಮಾಡಿ ಮುಂಚಿನಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಬಂದನ್ನ ಯಶಸ್ವಿಗೊಳಿಸಿ ಈ ಸಂವಿಧಾನವನ್ನ ಉಳಿಸಿ ಈ ದೇಶವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಮತ್ತೊಂದು ಕೇಳ್ಕೊಂತ ಇದ್ದೀನಿ. ಜೈ ಭೀಮ್. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,